ಇವತ್ತು ನಾವು ಮಧ್ಯಾಹ್ನನೇ ಸಭೆ ಕರೆದಿದ್ದು. ನಿಮಗೂ ಮಧ್ಯಾಹ್ನ ಅಂತಲೇ ನೀವೆಲ್ಲ ಬಂದಿರ್ತೀರಿ. ಇಷ್ಟೊತ್ತವರೆಗೂ ಕೂಡ ತಡ ಆಯಿತು ಅಂತೇಳಿ ಕಾದಿದ್ದೀರಿ. ನಿಮಗೇನಾದ್ರು ಬೇಸರ ಆಗಿದ್ರೆ ಎಲ್ಲ ಕ್ಷಮೆ ಮಾಡಿಬಿಡಿ. ನಾನು ಅಲ್ಲೊಂದು ಕಾರ್ಯಕ್ರಮ ಇತ್ತು, ದೊಡ್ಡ ಕಾರ್ಯಕ್ರಮ ಇತ್ತು. ಹೋಮ್ ಮಿನಿಸ್ಟರ್ ಜೊತೆಯಲ್ಲಿ ಹೋಮ್ ಮಿನಿಸ್ಟರ್ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತೇಳಿ ಅವರು ಮುಂಚೆ ಬಂದಿತ್ತು. ಹಾಗಾಗಿ ನಾನು ಅನಿವಾರ್ಯವಾಗಿ ಆ ಕಾರ್ಯಕ್ರಮ ಮುಗಿಯೋವರೆಗೂ ಇರಬೇಕಾದಂಥ ಅನಿವಾರ್ಯತೆ ಇದ್ದಿದ್ದರಿಂದ ನಾನು ಅಲ್ಲೇ ಉಳಿದೋ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಇದರಿಂದ ನಮ್ಮ ಕಾರ್ಯಕರ್ತರು ಮುಖಂಡಗಳಿಗೂ ಅನಾನುಕೂಲ, ನಿಮಗೂ ಅನಾನುಕೂಲ ಆಗಿದೆ. ಎಲ್ಲರೂ ಕ್ಷಮೆ ಕೋರಿ ಈಗ ನಾವು 5ನೇ ತಾರೀಕು ಇಲ್ಲಿ ಒಂದು ಕಾರ್ಯಕ್ರಮ ಪಕ್ಷದ ವತಿಯಿಂದಲೇ ಮಾಡ್ತಕ್ಕಂಥ, ಅದ್ರ ಜೊತೆಯಲ್ಲಿ ಸಂಯುಕ್ತ ಆಶ್ರಯದಲ್ಲಿ ಅಂತೇಳಿ ಏನೋ ಒಂದು ಹಿಂದುಳಿದ ವರ್ಗದವರು ಅಂತ ನಾವು ಕರ್ಕೊಳ್ಳೋಣ. ಒಟ್ಟಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಥಮ, ಆ ನಂತರದಲ್ಲಿ ಏನು ಹಿಂದುಳಿದ ವರ್ಗಗಳು, ದಳ ಸಮುದಾಯಗಳು ಅವರ ಒಂದು ಸ್ವಾಭಿಮಾನದ ವೇದಿಕೆ ಅಂತೇಳಿ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಏನು, ವಿರೋಧ ಪಕ್ಷದವರು ಸುಳ್ಳು ಅಪಪ್ರಚಾರಗಳನ್ನು ಮಾಡ್ತಾರೆ, ಅವರಿಗೆ ಒಂದು ಉತ್ತರವನ್ನು ಕೊಡ್ತಕ್ಕಂಥ ಒಂದು ವೇದಿಕೆ ಇದೆ. ಇದು ಯಾರ ಮೇಲೆ ದ್ವೇಷ ಮಾಡುವಂಥದ್ದಲ್ಲ, ಅಥವಾ ಯಾರದೇ ಮೇಲೆ ಯಾವುದೇ ಒಂದು ರೀತಿಯ ಯಾರಿಗೂ ಕೂಡ ಕಡೆಗಣಿಸ್ತಕ್ಕಂಥದ್ದು, ಅಪಮಾನ ಮಾಡ್ತಕ್ಕಂಥ ದೃಷ್ಟಿಯಿಂದನೂ ಅಲ್ಲ. ನಮ್ಮಲ್ಲಿರ್ತಕ್ಕಂಥ ಏನು ಗ್ಯಾರಂಟಿಗಳನ್ನು ನಾವು ಜಾರಿ ಮಾಡಿದ್ದೇವೆ, ಮತ್ತು ನಾವು ಏನು ಇದುವರೆಗೂ ಕೂಡ ಭಾಗವಹಿಸ್ತೇವೆ. ಇದು ನಮ್ಮ ಉದ್ದೇಶ. ಸರ್, ಮೊದಲಿಗೆ ಸ್ವಾಭಿಮಾನಿ ಸಮಾವೇಶ ಮತ್ತು ಸಂಘಟನೆ, ಶೋಷಿತ ಸಮುದಾಯಗಳ ಸಂಘಟನೆಯಿಂದ ಈಗ ಪಕ್ಷ ಸ್ವಾಭಿಮಾನಿ ಸಮಾವೇಶ, ತಳ ಸಮುದಾಯ ಎಲ್ಲರ ಜನರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥದ್ದು. ಪ್ರಪ್ರಥಮವಾಗಿ ಪಕ್ಷ, ಆನಂತರ ಬೇರೆ ಶಕ್ತಿ ಪ್ರದರ್ಶನ ಅಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನೀವು ಕೇಳ್ತೀರಿ ಅಂತಾನೆ. ಇದು ಶಕ್ತಿ ಪ್ರದರ್ಶನವೂ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ನಮ್ಮಲ್ಲಿರ್ತಕ್ಕಂಥ ಸತ್ಯ ಏನಿದೆ ಅದನ್ನ ನಾವು ಈ ವಿರೋಧ ಪಕ್ಷ ಮಾಡ್ತಕ್ಕಂಥ ಅಪಪ್ರಚಾರಕ್ಕೆ ಉತ್ತರ ಕೊಡ್ತಕ್ಕಂಥ ಒಂದು ಸಮಾವೇಶ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಪಕ್ಷದ ಅಧ್ಯಕ್ಷರು ಬರ್ತಾರೆ, ಪಕ್ಷದ ಅಧ್ಯಕ್ಷರು ಬರ್ತಾರೆ, ಮುಖ್ಯಮಂತ್ರಿಗಳು ಇರ್ತಾರೆ, ಇತರ ಸಚಿವರುಗಳು ಕೂಡ ಇರ್ತಾರೆ. ಎಲ್ಲರೂ ನೋಡಿ ಕೇಳಿ, ಇಲ್ಲಿ ಒಂದು ಸರ್ಕಾರಿ ಆದೇಶ ಇದೆ. ಯಾವುದೇ ಅನಾಮಧೇಯ ಪತ್ರವನ್ನು ಯಾವುದೇ ಎನ್ಕ್ವೈರಿಗೆ ಅರ್ಹತೆ ಇಲ್ಲ ಅದು ಇರ್ತಕ್ಕಂಥದ್ದಿದೆ. ಆದರೆ ರಾಜಕೀಯವಾಗಿ ಅನಾಮಧೇಯ ಪತ್ರದಲ್ಲಿ ಏನಾದರೂ ಮಾಹಿತಿ ನಂಬುವಂಥದ್ದಿದ್ದರೆ ತಿರಸ್ಕಾರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದರೆ ಅನಾಮಧೇಯ ಪತ್ರದಲ್ಲಿ ಹೇಳ್ತಾರೆ, ಮಾಡ್ತಾರೆ. ಇನ್ನೊಂದು ಪತ್ರ ಅದಕ್ಕೆ ವಿರುದ್ಧವಾಗಿ ಬಂದುಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಇವೆಲ್ಲ ನೋಡಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರುದ್ಧ ಅಂತಕ್ಕಂಥದ್ದು ನಿರಂತರವಾಗಿ ಇದ್ದಂಥದ್ದೇ. ಹಾಗೆ ಯಾವಾಗಲೂ ಆಕ್ಷನ್ ಅಂಡ್ ರಿಯಾಕ್ಷನ್ ಇದ್ದೇ ಇರ್ತದೆ. ಅಲ್ಲ, ACC ಅವರು ನಾವೇನೇ ಮಾಡಿದ್ರು ಕೂಡ ACC ಅವರಿಗೆ ಗಮನಕ್ಕಿಂದೆ ನಾವು ಯಾವುದೂ ಮಾಡೋದಿಲ್ಲ. ಏನು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದು ACC ಅವ್ರ ಒಪ್ಪಿಗೆನೂ ಕೂಡ ಇರುತ್ತೆ. ಒಪ್ಪಿಗೆ ಇಲ್ಲ ಅಂದರೆ ಇವಾಗ ಈಗ ಇಲ್ಲಿ ಕೂತಿದ್ದಂಗೆ ACC ಅವ್ರು ಹೇಳ್ಬೋದಿತ್ತು, ಇದೆಲ್ಲ ಮಾಡಬಾರ್ದಪ್ಪ ನಿಲ್ಲಿಸಿ ಅಂತ ಹೇಳ್ಬೋದಿತ್ತು. ಈಗ ನಿನ್ನೆ ಲೋಕಸಭೆಯಲ್ಲಿ ಸಮಾವೇಶದಲ್ಲಿ ಇವರೆಲ್ಲ ಭಾಗಿಯಾಗಿದ್ದಾರೆ. ನಮ್ಮ ಲೋಕಸಭಾ ಸದಸ್ಯರು ಅದೆಲ್ಲ ಮುಖಂಡರು ಕೂಡ ಅವ್ರಿಗೂ ಕೂಡ ಭೇಟಿಯಾಗಿರ್ತಾರೆ. ಅವ್ರ ಮುಖನಾದರೂ ಸೂಚನೆ ಕೊಡಬಹುದು. ಅದರಿಂದ ಆ ರೀತಿಯ ಕೇಂದ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಯಾವುದೇ ರೀತಿಯ ನಕಾರಾತ್ಮಕವಾದಂತಹ ಸೂಚನೆಗಳು ಇಲ್ಲ. ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆಯಪ್ಪ. ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಬ್ರು ಹೋಗ್ಬೇಕಲ್ಲ, ಇಬ್ರು ಮಾಡಬೇಕು. ಮತ್ತೆ ರಾಜ್ಯ ಸರ್ಕಾರದ ಏನೆಲ್ಲ ಕೇಂದ್ರ ಸರ್ಕಾರದಲ್ಲಿ ಆಗಬೇಕಾದಂತಹ ಕಾರ್ಯಗಳಿದ್ದಾವೆ, ಯಾವ್ಯಾವ್ದೆಲ್ಲ ಕ್ಲಿಯರೆನ್ಸ್ ಕೊಡಬೇಕು ಅದನ್ನು ಅವರು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇತರ ಸಚಿವರು ಕೂಡ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮನೂ ಕೂಡ ಇದೆ. ಮತ್ತೆ ಇವರು ಪ್ರಧಾನಮಂತ್ರಿನೆಲ್ಲ ಟೀಕೆ ಮಾಡ್ತಿದ್ದೀರಿ, ನೀವ್ಹೆಂಗೆ ಹೋಗಿ ಭೇಟಿ ಮಾಡ್ತೀರಿ ಅಂತ ನೀವು ಕೇಳ್ಬಿಟ್ರೆ, ಕರ್ನಾಟಕ ರಾಜ್ಯದ ಜನರ ಹಿತದೃಷ್ಟಿಯಿಂದ ಯಾವ ಕೆಲಸ ಮಾಡಬೇಕಾಗಿದೆಯೋ ನಮ್ಮ ರಾಜಕೀಯಗಳನ್ನು ಬದಿಗಿಟ್ಟು ಆ ಒಂದು ಹೇಳಲಿಕ್ಕೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರ, ಪುನರ್ರಚನೆ ಅದೆಲ್ಲ ಕೇಂದ್ರ ಸರ್ಕಾರದಲ್ಲ, ಕೇಂದ್ರದ ನಮ್ಮ ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಮಾಡ್ತಾರೆ ಬಂದ್ರೆ ಎಲ್ಲರೂ ಸಿದ್ದರಾಮಯ್ಯ ಶಕ್ತಿ ತುಂಬುವ ಕಾರ್ಯಕ್ರಮ. ಪಕ್ಷಕ್ಕೆ ಸಿದ್ದರಾಮಯ್ಯನವರು ಒಳಗೊಂಡಂತೆ ಪಕ್ಷಕ್ಕೆ ಶಕ್ತಿ ತುಂಬುವ ಕಾರ್ಯಕ್ರಮ. KPCC ಅಧ್ಯಕ್ಷ ಚರ್ಚೆ ನಾವು ನೀವು ಏನು ಮಾಡೋದು, ನಾವೇನು ಬದಲಾಯಿಸೋರಲ್ಲ ಅಥವಾ ನಾವೇನು ಇಟ್ಕೊಳ್ಳೋರಲ್ಲ.
ಬದಲಾಯಿಸೋದಾಗ್ಲಿ ಇಟ್ಕೊಳ್ಳೋದಾಗ್ಲಿ ಕೇಂದ್ರದ ಹೈಕಮಾಂಡ್ ನನ್ನ ಹೆಸರು ಕೇಳ್ಬರ್ಲಿ ಕೇಳ್ಬರ್ದೇ ಇರಲಿ ಪಕ್ಷದವ್ರು ನೀನು ಅಧ್ಯಕ್ಷ ಆಗು ಅಂದ್ರೆ ನಾನು ಸಚಿವ ಸ್ಥಾನ ಬಿಡ್ತೀನಿ, ಅಧ್ಯಕ್ಷ ನಾನು ಯಾವ ಅಧಿಕಾರಕ್ಕೆ ಯಾವತ್ತೂ ಅಂಟ್ಕೊಳ್ಳೋನಲ್ಲ. ಸಿಎಂ ಜಾಗ ಖಾಲಿ ಐತೇನ್ರಿ? ಖಾಲಿ ಇದ್ದಾಗ ಅದ್ರ ಪ್ರಶ್ನೆ ಬರ್ತದೆ, ಖಾಲಿ ಇಲ್ಲದೆ ಯಾಕೆ ಬರಲ್ಲಪ್ಪ.